ಡಾಕ್ಟರ್ ಕೃತಿಕಾ ಅನುಮಾನಾಸ್ಪದ ಸಾವು ಪ್ರಕರಣ ಸಂಬಂಧ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೃತಿಕಾ ಪೋಷಕರು ಮಾಡಿದ್ದಾರೆ. ಪೊಲೀಸರ ಮುಂದೆ ಈಗ ಆರೋಪಿ ಏನ್ ಹೇಳ್ತಾ ಇದ್ದಾನೆ ಕೃತಿಕಾ ಗಂಡ ಅವೆಲ್ಲ ಸುಳ್ಳು ಅಂತ ಹೇಳಿ ಕೃತಿಕಾ ಪೋಷಕರು ಆರೋಪವನ್ನು ಮಾಡಿದ್ದಾರೆ. ನನ್ನ ಮಗಳಿಗೆ ಯಾವುದೇ ಕಾಯಿಲೆ ಇರಲಿಲ್ಲ, MBBS MD ಮಾಡಿದ್ದವಳು ನನ್ನ ಮಗಳು ಕೃತಿಕಾ. ಅನಾರೋಗ್ಯ ಇದ್ದಿದ್ರೆ ಓದಕ್ಕೆ ಸಾಧ್ಯ ಆಗ್ತಾ ಇತ್ತ ಅಷ್ಟೆಲ್ಲ. ಆರೋಪಿ ಮಹೇಂದ್ರ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ. ಸಮಸ್ಯೆ ಇದ್ದಿದ್ರೆ ಚಿಕಿತ್ಸೆ ನೀಡಬಹುದಾಗಿತ್ತು, ಅದನ್ನ ಬಿಟ್ಟು ಕೊಂದು ಹಾಕ್ತಾರಾ ಅಂತೆಲ್ಲ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ಈತ ಮಾಡಿರುವಂತ ಕೃತ್ಯಕ್ಕೆ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. ಇಲ್ಲಿ ಅನಾರೋಗ್ಯ ಸಮಸ್ಯೆ ಆಕೆಗಿತ್ತು ಅಂತ ಹೇಳಿ ಪೊಲೀಸರ ಮುಂದೆ ಆತ ಏನು ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಮತ್ತೆ ತಾನೇನು ತಪ್ಪು ಮಾಡಿಲ್ಲ ಅಂತ ಆತ ಹೇಳ್ತಾ ಇದ್ದಾನಲ್ಲ, ಅಷ್ಟೆಲ್ಲ ಓದಕ್ಕೆ ಹೆಂಗ್ ಸಾಧ್ಯ ಇತ್ತು ಆಕೆಗೆ ಆರೋಗ್ಯ ಸಮಸ್ಯೆ ಇದ್ದಿದ್ರೆ? ಮತ್ತೆ ಸಮಸ್ಯೆ ಒಂದ್ ವೇಳೆ ಇದ್ದಿದ್ದೇ ಆದ್ರೆ ಚಿಕಿತ್ಸೆ ಕೊಡಿಸಬಹುದಾಗಿತ್ತು, ಆತ ಡಾಕ್ಟರ್ ಕೊಡಬಹುದಾಗಿತ್ತು, ಅದನ್ನ ಬಿಟ್ಟು ಕೊಂದು ಹಾಕ್ತಾರಾ? ಈತನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಕೃತಿಕಾ ಪೋಷಕರು ಒತ್ತಾಯ ಮಾಡಿದ್ದಾರೆ. ಸುಳ್ಳು ಅಂದ್ರೆ 100% ಸುಳ್ಳು. ಅವಳಿಗೆ ಯಾವ್ದೇ ತಾಯಿಯಾಗಿ ನನಗ್ ಗೊತ್ತಿದೆ ಅವಳಿಗೇನು ಸಮಸ್ಯೆ ಇತ್ತಾ ಇಲ್ವೋ ಅನ್ನೋ ನನಗ್ ಗೊತ್ತು. ಇವನ್ ಬಂದಿರೋದು 11 ತಿಂಗಳು ಅವಳು ನೋಡಿರೋದು, ಮದುವೆಯಾಗಿ 11 ತಿಂಗಳು. ಏನ್ ಗೊತ್ತು ಅವನ್ಗೆ ನನ್ನ ಮಗಳ ಬಗ್ಗೆ? ಯಾವ ತರ ಕಾಯಿಲೆನೂ ಇಲ್ಲ ಅವಳಿಗೆ. ಅದನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಎಂತ ಕಾಯಿಲೆನೂ ಇರ್ಲಿಲ್ಲ ಅವಳಿಗೆ, ಏನೂ ಇರ್ಲಿಲ್ಲ. ಫಸ್ಟ್ ಕ್ಲಾಸ್ ಆಗಿದ್ಲು, ಎಲ್ಲ ಕೆಲಸ ಮಾಡ್ತಿದ್ಲು. ರಾಯಚೂರಲ್ಲಿ ಕೂಡ 3 ವರ್ಷ ಅವಳು ಒಬ್ಳೇ ಇದ್ದು MD ಮುಗಿಸ್ಕೊಂಡ್ ಬಂದಿದ್ದಾಳೆ. ಅಂತ ಹುಡುಗಿಗೆ ಯಾವಾಗ್ಲೂ ವಾಮಿಟು ಅಜೀರ್ಣ ಅಂತಿದ್ರೆ ನಾನು ಇನ್ನೊಂದು ಕೇಳ್ತೀನಿ, ಅಜೀರ್ಣ ಏನೇ ಇರ್ಲಿ ಹೆಂಡತಿಗೆ, ಇವನು ಮರ್ಡರ್ ಮಾಡೋಕೆ ಯಾರು ಅಧಿಕಾರ ಕೊಟ್ರು ಇವನ್ಗೆ? ಅದನ್ನ ನೀನು ಸರಿಯಾಗಿದ್ದವನಾಗಿದ್ರೆ ಅಕಸ್ಮಾತ್ ಪ್ರಾಬ್ಲಮ್ ಇದ್ಕೊಂಡು ನೀನ್ ತೋರಿಸಬೇಕಾಗಿತ್ತು, ಅಥವಾ ನಮಗ್ ಹೇಳ್ಬೇಕಾಗಿತ್ತು. ನಿನಗೆ ಅಧಿಕಾರ ಕೊಟ್ಟವ್ರು ಯಾರು? ಪ್ರಾಣ ತೆಗಿಯಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇವನ್ಗೆ? ನಮಗ್ ಯಾರಿಗೂ ಡೌಟ್ ಬಂದಿಲ್ಲ. ನಾನು ಅದನ್ನೇ ಹೇಳ್ತಾ ರಿಪೀಟ್ ಮಾಡ್ತೀನಿ, ಅವ್ನು ಹೆಂಗ್ ನಡ್ಕೊಂಡಿದ್ದಾನೆ ಅಂದ್ರೆ ಯಾರಿಗೂ ಡೌಟ್ ಬಂದಿಲ್ಲ, ನಮಗೂ ಬಂದಿಲ್ಲ, ಅವಳಿಗೂ ಬಂದಿಲ್ಲ. ಸೈಲೆಂಟ್ ಕಿಲ್ಲರ್ ಅವನು, ಸೈಲೆಂಟ್ ಕಿಲ್ಲರ್. ಇವಾಗ ಏನಿಲ್ಲ, ಕೊನೆಯದಾಗ ಕೇಳ್ಕೊಳ್ಳೋದಾದ್ರೆ ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತೀನಿ. ನನ್ನ ಮಗಳಿಗಾದ ಅನ್ಯಾಯ ಯಾರಿಗೂ ಆಗಬಾರ್ದು. ಕೃತಿಕಾ ಹೆಸರಲ್ಲಿ ಸ್ಕಾಲರ್ಶಿಪ್ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದೀವಿ. ಡಾಕ್ಟರ್ ಆಗಬೇಕು ಅಂತ ಹೇಳಿ ಬಡ ಹೆಣ್ಣು ಮಕ್ಕಳು ಏನು ಕನಸನ್ನ ಕಂಡಿರ್ತಾರೆ ಅವರಿಗೆ ನೆರವಾಗಿ ನಾವು ನಿಲ್ತೀವಿ ಅಂತ ಹೇಳಿ ಕೃತಿಕಾ ತಾಯಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃತಿಕಾ ಬಹಳಷ್ಟು ಕನಸನ್ನ ಕಂಡಿದ್ದಂತ ಹುಡುಗಿ, ಡಾಕ್ಟರ್ ಆಗಿದ್ಲು, ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ರು. ಬಟ್ ನನ್ನ ಮಗಳನ್ನ ಈ ತರ ಮಾಡ್ಬಿಟ್ಟಿದಾನಲ್ಲ ಅಳಿಯ, ಆತನಿಗೆ ಶಿಕ್ಷೆ ಆಗಬೇಕು ಅನ್ನೋದ್ರ ಜೊತೆಯಲ್ಲಿ ಇನ್ನು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿರ್ತಾರಲ್ಲ ಬಡ ಹೆಣ್ಣು ಮಕ್ಕಳು, ಅವರಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ಮಗಳಿಗೆ ಆಗಿರೋ ತರ ಬೇರೆ ಯಾವ ಹೆಣ್ಣಿಗೂ ಅನ್ಯಾಯ ಆಗಬಾರ್ದು. ನಾವು ಈಗ ಮನೇನ ಇಸ್ಕಾನ್ಗೆ ಕೊಟ್ಬಿಟ್ಟಿದ್ವಿ. ಇನ್ನು ಮುಂದೆ ಈ ನಮ್ಮ ಮಗಳ ಹೆಸರಲ್ಲಿ ಒಂದು ಸ್ಕಾಲರ್ಶಿಪ್ ಮಾಡಿ ಈ ತರ ಚೆನ್ನಾಗಿ ಓದೋ ಹುಡುಗರಿಗೆ, ವೈದ್ಯಕೀಯ ವೃತ್ತಿ ಮಾಡೋರಿಗೆ, ಓದೋರಿಗೆ ಸಹಾಯ ಮಾಡಬೇಕು. ಆ ಹುಡುಗಿ ಹೆಸರಿನಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇವಾಗ ನನ್ನ ಮಗಳಿಗಾದಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಮದುವೆ ನಂತರ 11 ತಿಂಗಳಷ್ಟೇ ಆತ ನೋಡ್ಕೊಂಡಿರೋದು. ಬಟ್ ನಮಗೆ ಗೊತ್ತಿದೆಯಲ್ಲ, ಆಕೆಗೆ ಏನೂ ಆರೋಗ್ಯ ಸಮಸ್ಯೆ ಇರಲಿಲ್ಲ, ಅದು ಸಣ್ಣ ಪುಟ್ಟ ಸಮಸ್ಯೆ. ಡಾಕ್ಟ್ರ್ ಈತ, ಹಾಗಿದ್ರೆ ಚಿಕಿತ್ಸೆ ಕೊಡಿಸ್ಬೋದಾಗಿತ್ತು, ಅದನ್ನ ಬಿಟ್ಟು ಕೊಂದಿದ್ಯಾಕೆ? ಮತ್ತೆ ಆತ ಒಬ್ಬನೇ ಕೊಲೆ ಮಾಡಿಲ್ಲ, ಇನ್ನೂ ಸಾಕಷ್ಟು ಜನ ಇದ್ರ ಹಿಂದಿದ್ದಾರೆ ಅಂತಲೂ ಕೂಡ ಗಂಭೀರವಾದಂಥ ಆರೋಪವನ್ನು ಕೃತಿಕಾ ಪೋಷಕರು ಮಾಡ್ತಾ, ಬಡ ಹೆಣ್ಣು ಮಕ್ಕಳು ಡಾಕ್ಟರ್ ಆಗಬೇಕು ಅಂತೇಳಿ ಯಾರು ಕನಸು ಕಂಡಿರ್ತಾರೆ, ಕೃತಿಕಾ ಹೆಸರಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಕೃತಿಕಾ ಪೋಷಕರು ಹೇಳಿದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಬಗ್ಗೆ ಈಗ ಕೃತಿಕಾಗೆ ಆಗಿತ್ತು, ಆಕೆಗೆ ಆರೋಗ್ಯ ಸಮಸ್ಯೆ ಇತ್ತು ಅಂತೇಳಿ ಮಹೇಂದ್ರ ಪೊಲೀಸರು ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋ ವಿಷಯವಾಗಿ ಕೃತಿಕಾ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.